ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗ ದಿನವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಶಾಸಕ ಎಎಸ್ ಪೊನ್ನಣ್ಣ. ಅಂತಾರಾಷ್ಟ್ರೀಯ ಯೋಗಪಟು ಅಮೃತ್ ರಾಕೇಶ್ ಮುಂದಾಳತ್ವದಲ್ಲಿ ಜರುಗಿದ ಯೋಗ ದಿನಾಚರಣೆ. ಆಶ್ರಮದ ಸ್ವಾಮೀಜಿಗಳಾದ ಪರಹಿತಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜರುಗಿದ ಕಾರ್ಯಕ್ರಮ. ಪೊನ್ನಂಪೇಟೆ ತಾಲೂಕಿನ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ. ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿ, ಸಂಪೂರ್ಣ ಸ್ವಾಸ್ಥ್ಯ ಯೋಗ ಕೇಂದ್ರ, ರಾಮಕೃಷ್ಣ ಆಶ್ರಮ, ಯೋಗ ವಿಲ್ಲಾ ಸಂಸ್ಥೆಗಳು ಭಾಗಿ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಗೌರವ. ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷರಾದ ಕಾಳಿಮಾಡ ಮೋಟಯ್ಯ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ. ಅರ್ಥಪೂರ್ಣವಾಗಿ ಜರುಗಿದ ಕಾರ್ಯಕ್ರಮದಲ್ಲಿ ನೂರಾರು ಯೋಗಪಟುಗಳು ಭಾಗಿ. ಆರೋಗ್ಯ ಕಾಪಾಡಬೇಕು. ಯಾಕಂದರೆ ಮಕ್ಕಳ ಆರೋಗ್ಯವೇ ದೇಶದ ಆರೋಗ್ಯ. ನಾವು ಇದನ್ನು ಪದೇ ಪದೇ ಹೇಳ್ತೀವಿ, ದೇಶದ ಭವಿಷ್ಯ, ಮಕ್ಕಳೇ ದೇಶದ ಭವಿಷ್ಯ ಅಂತ. ಆದರೆ ಆ ಭವಿಷ್ಯದ ರಕ್ಷಣೆಗೆ ಇವತ್ತಿನ ಸಂದರ್ಭದಲ್ಲಿ ಬಹುಶಃ ಅವರ ಮಾನಸಿಕ ಆರೋಗ್ಯವನ್ನು ಕಾಪಾಡುವಂಥದ್ದು ಭಾಳ ಮುಖ್ಯ ಅಂತ ನನಗನ್ನಿಸ್ತದೆ. ಒತ್ತಡದಲ್ಲಿ ವಿದ್ಯಾರ್ಥಿಗಳು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಇದ್ದಂಥ ಸಂದರ್ಭಗಳೇ ಬೇರೆ, ವಿದ್ಯಾಭ್ಯಾಸದ ಒತ್ತಡವೇ ಬೇರೆ. ಇವತ್ತು ಸಮಾಜದಲ್ಲಿ ತಮ್ಮನ್ನು ಕೂಡ ಸ್ವೀಕಾರ ಮಾಡಬೇಕು, ನಾವು ಸಮಾಜದ ಭಾಗವಾಗಿ ಬದುಕಬೇಕು ಅಂತ ಹೇಳುವಂಥ ಒತ್ತಡ ಇದೆ, ಪಿಯರ್ ಪ್ರೆಷರ್. ತಮ್ಮ ಜೊತೆ ಇರುವಂಥ ಸ್ನೇಹಿತರ, ಸಂಬಂಧಿಕರ, ಅದೇ ವಯಸ್ಸಿನ ಗುಂಪಿನ ಜನರ ಮಕ್ಕಳ ಒತ್ತಡಗಳಿದೆಯಲ್ಲ, ಭಾಳ ಹೆಚ್ಚಿದೆ ಮಕ್ಕಳ ಮೇಲೆ. ಬಹುಶಃ ನಾನು ಹೇಳೋದು ಮಕ್ಕಳಿಗೆ ಅರ್ಥ ಆಗ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇತ್ತು ನನಗೆ. ಎಲ್ಲೋ ನಾವು ಬಿಟ್ಟೋಗ್ತೀವಿ ಅಂತ ಹೇಳುವಂಥ ಆತಂಕ ಅದು ಹೆಚ್ಚಾಗಿರುವಂಥದ್ದು ಇವತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ತಿಳುವಳಿಕೆ ಇಲ್ಲದಿರುವಂಥ ಆ್ಯಪ್ಗಳಿದೆ, ಮಕ್ಕಳು ಅದರಲ್ಲಿ ಭಾಗವಹಿಸ್ತಾ ಇರ್ತಾರೆ. ನಾವು ಮೊನ್ನೆ ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಡಿಸ್ಇನ್ಫಾರ್ಮೇಷನ್ ಇನ್ ಸೋಷಿಯಲ್ ಮೀಡಿಯಾ ಅಂತೇಳಿ ಒಂದು ಕಾನೂನನ್ನು ಜಾರಿಗೊಳಿಸಬೇಕು ಅಂತ ಅದರ ಕರಡನ್ನು ಮಾಡುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದರು. ಅದರಲ್ಲಿ ಕೆಲವು ಅಧ್ಯಯನ ಮಾಡುವಂಥ ಅವಕಾಶ ಕೂಡ ನನಗೆ ಸಿಕ್ಕಿದೆ. ಭಾಳ ಹತ್ತಿರದಿಂದ ಗಮನಿಸಿದಾಗ ಈ ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸ್ಕೋಬೇಕು, ಅಲ್ಲಿ ಹೆಚ್ಚಾದಂಥ ಸ್ನೇಹಿತರಿರಬೇಕು, ಅಲ್ಲಿ ಬರುವಂಥ ಕೆಲವು ರೀಲ್ಗಳಿರ್ಬೋದು, ಇಂಥದ್ರಲ್ಲಿ ನಾವು ಭಾಗವಹಿಸ್ಬೇಕು ಅಂತ ಹೇಳುವಂಥದ್ದು ಒತ್ತಡ ಮಕ್ಕಳಲ್ಲಿ ಜಾಸ್ತಿ ಇದೆ. ಇದರಿಂದ ಅವ್ರನ್ನ ಕಾಪಾಡಬೇಕು, ಅವ್ರನ್ನ ರಕ್ಷಿಸಬೇಕು ಅಂತ ಹೇಳೋದಾದರೆ ಬಹುಶಃ ಯೋಗ ಭಾಳ ಉತ್ತಮವಾದಂಥ ಒಂದು ದಾರಿ ಅಂತ ನಾನು ಭಾವಿಸಿದ್ದೇನೆ. ಅದರಿಂದ ಈ ಸಣ್ಣ ಮಕ್ಕಳಿಗೆ ಯೋಗದ ಅರಿವಿಕೆಯನ್ನು ಮೂಡಿಸಿ ಅವ್ರಿಗೆ ಯೋಗ ತರಬೇತಿಯನ್ನು ಕೊಡುವಂಥ ಕೆಲಸ ಇವತ್ತೇನು ತಾವು ಮಾಡ್ತಾಯಿದ್ದೀರಾ, ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಮೂಲಕ ಅದು ಭಾಳ ಶ್ಲಾಘನೀಯ. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯೋಗದಿಂದ ಆಗುವಂಥ ಲಾಭಗಳೇನು ಅಂತ ಬಹುಶಃ ನಾನು ಹೇಳ್ಕೊಡೋಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ. ಆದರೂ ಕೂಡ ಮಾನಸಿಕ ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡ್ತಾ ತಮ್ಮ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್, ಇದು ಎಲ್ಲೋ ಈ ದೇಶದಲ್ಲಿ ನಾವು ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ. ಇದು ಮಕ್ಕಳು, ವೃದ್ಧರು, ಮಧ್ಯಮ ವಯಸ್ಸಿನವರು ಇವರೆಲ್ಲರೂ ಕೂಡ ಅನ್ವಯಿಸ್ತದೆ. ನಾವು ಮಾನಸಿಕ ಆರೋಗ್ಯವನ್ನು ಗುರುತಿಸುವಂಥದ್ದು, ಅಸ್ವಸ್ಥರಾದಾಗ ಗುರುತಿಸುವಂಥದ್ರಲ್ಲೂ ಕೂಡ ವಿಫಲರಾಗ್ತಾಯಿದೆ. ಮತ್ತು ಅದನ್ನ ಗುರುತಿಸಿ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ಕೂಡ ಇರಲಿಲ್ಲ. ಅದರಿಂದ ಯೋಗನ ನಾವು ಆಚರಣೆ ಮಾಡೋದ್ರ ಮೂಲಕ, ಯೋಗ ತರಬೇತಿಯಲ್ಲಿ ಪಾಲ್ಗೊಳ್ಳುವಂಥ ಮೂಲಕ, ಯೋಗವನ್ನು ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸೋದ್ರ ಮೂಲಕ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದರಿಂದ ತಾವೆಲ್ಲ ಈ ಯೋಗ ದಿನಾಚರಣೆಗೆ ಮಾತ್ರ ಸೀಮಿತವಾಗಬಾರ್ದು.
ನೀವು ತರಬೇತಿಯನ್ನು ಪಡೆದಿರುವಂಥ ಅದನ್ನು ನೀವು ದಿನನಿತ್ಯ ಅಳವಡಿಸ್ಬೇಕು, ಅದನ್ನು ನೀವು ಪ್ರಾಕ್ಟೀಸ್ ಕೂಡ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಾಮಿ ವಿವೇಕಾನಂದರವರ ಚಿತ್ರವನ್ನು ಈ ವೇದಿಕೆಯ ಮುಂಭಾಗದಲ್ಲಿ ಹಾಕಿದ್ದೀವಿ. ಇಡೀ ಜಗತ್ತಿಗೆ ಯೋಗವನ್ನು ಗುರುತಿಸ್ಕೊಡುವಂಥ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ಅಂದಿನ ಕಾಲದಲ್ಲಿ ಮಾಡಿದರು. ಭಾಳ ಸಣ್ಣ ವಯಸ್ಸಿನಲ್ಲಿ 39 ವಯಸ್ಸಿನಲ್ಲಿ ಅವರು ನಮ್ಮನ್ನು ಬಿಟ್ಟು ಅಗಲಿದರು. ಆದರೂ ಆ ಸಣ್ಣ ವಯಸ್ಸಿನಲ್ಲಿ ಅವರು ಬದುಕಿದಂಥ 39 ವರ್ಷದ ವಯಸ್ಸು, ಅದರಲ್ಲಿ ಅವರು ಮಾಡಿದಂಥ ಸಾಧನೆಗಳನ್ನು ನಾವು ಬಹುಶಃ ನಾವು ಈ ದೇಶ ಇರೋವರೆಗೂ ಮರೀಲಿಕ್ಕೆ ಸಾಧ್ಯ. ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ನಾವು ಆಚರಿಸಬೇಕಾದ್ರೆ ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕಾದ್ರೆ ಅದಕ್ಕೆ ಸ್ವಾಮಿ ವಿವೇಕಾನಂದರೇ ಮೂಲ ಕಾರಣ ಅಂತ ಕೂಡ ಹೇಳಬೇಕಾಗುತ್ತೆ. ಅದರಿಂದ ಯೋಗವನ್ನು ನಾವು ದಿನನಿತ್ಯದ ಜೀವನದಲ್ಲಿ ಭಾಳ ಮುಖ್ಯವಾಗಿ ಅಳವಡಿಸಿ ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೂಲಕ ಈ ಅರಿವಿಕೆಯನ್ನು ನಮ್ಮ ಪೊನ್ನಂಪೇಟೆ ಭಾಗದಲ್ಲಿ, ಕೊಡಗಿನಲ್ಲಿ, ಗ್ರಾಮೀಣ ಭಾಗದಲ್ಲಿ ಮೂಡಿಸುವಂಥ ಪ್ರಯತ್ನ ಏನು ನಡೀತಾ ಇದೆ, ಇದು ಭಾಳ ಶ್ಲಾಘನೀಯ. ಇದಕ್ಕೆ ನಾನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇನೆ. ಹಾಗೂ ಭಾಳ ಸಂತೋಷದಿಂದ ಮತ್ತು ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಮ್ಮ ಪೂಜ್ಯರು ಸ್ವಾಮೀಜಿಯವರು ಮತ್ತು ರಾಮಕೃಷ್ಣ ಆಶ್ರಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಸೇವೆಯಲ್ಲಿ ನಿರತರಾಗಿದ್ದಾರೆ. ದೊಡ್ಡದು ಇವತ್ತು ಬಹುಶಃ ಪ್ರಸ್ತುತವಾದಂಥ ಅವಕಾಶ ಅಲ್ಲ, ಆದರೆ ಭಾಳ ದೊಡ್ಡ ಇತಿಹಾಸ ಇರುವಂಥ ಒಂದು ಸಂಸ್ಥೆ. ಪೂಜ್ಯರಾದಂಥ ರಾಮಕೃಷ್ಣ ಪರಮಹಂಸರು ಕೊಡುಗೆ, ಅವರು ಬರೆದಿರುವಂಥ ಲೇಖನಗಳು, ಕೊಟ್ಟಿರುವಂಥ ವಿಚಾರಗಳೇನಿದೆ ಇದನ್ನು ಕೂಡ ಅಳವಡಿಸಿ ಸ್ವಾಮಿ ವಿವೇಕಾನಂದರವರ ಸಿದ್ಧಾಂತಗಳನ್ನು ಅಳವಡಿಸಿ ಯೋಗವನ್ನು ಕೂಡ ಪಾಲನೆ ಮಾಡಿ ಒಂದು ಶಿಸ್ತುಬದ್ಧವಾದಂಥ ಜೀವನವನ್ನು ಸಾಗಿಸುವಂಥ ಕಡೆ ಸಮಾಜವನ್ನು ಕರೆಯುವಂಥ ಕೆಲಸ ಏನಿದೆಯಲ್ಲ ಅದಕ್ಕೆ ನಾವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು, ಸಹಾಯವನ್ನು ಕೂಡ ಮಾಡಬೇಕು. ಒಂದು ಗುಣಮಟ್ಟ ಸಮಾಜ ಅಂದರೆ ಹೆಲ್ದಿ ಸೊಸೈಟಿ ಯಾವ ಥರ ಇರಬೇಕು ಅಂಥೇಳಿ ನಾವು ಆಲೋಚನೆ ಮಾಡ್ತೀವಿ, ಅದನ್ನು ಸಾಧಿಸಬೇಕು. ಅದಕ್ಕೆ ಭಾಳ ಮುಖ್ಯ ಶಿಸ್ತು. ಆ ಶಿಸ್ತನ್ನು ನಾವು ಅಳವಡಿಸಬೇಕು. ಆರೋಗ್ಯವನ್ನು ಕಾಪಾಡಬೇಕು, ಮಾನಸಿಕವಾದಂಥ ಆರೋಗ್ಯವನ್ನು ಕೂಡ ಕಾಪಾಡಬೇಕು ಮತ್ತು ಜನರಲ್ಲಿ ಸೇವೆ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಅದರಲ್ಲಿರುವಂಥ ಸಾರ್ಥಕತೆ ಎಷ್ಟೇ ಯಶಸ್ಸನ್ನು ನಾವು ಮಾಡಿದ್ರೂ ಕೂಡ ಇವತ್ತು ಬಿಲ್ ಗೇಟ್ಸ್ನವರು ಈ ಪ್ರಪಂಚದ ಭೂಲೋಕದ ಅತಿ ಶ್ರೀಮಂತ ವ್ಯಕ್ತಿ, ಆದರೆ 99.99% ಅವರ ಸಂಪೂರ್ಣ ಸಂಪಾದನೆ ಏನಿದೆ ಅದನ್ನ ಅವ್ರು ಚಾರಿಟಿ ಕೊಟ್ಟಿದ್ದಾರೆ. 0.1% ಮಾತ್ರ ಅವರು ಉಳಿಸ್ಕೊಂಡಿದ್ದಾರೆ. ವಿಪ್ರೋನವರು ಕೂಡ 90% ಚಾರಿಟಿ ಕೊಡ್ತಾರೆ. ಈ ರೀತಿಯಾಗಿ ನಾವು ಎಷ್ಟೇ ಶ್ರೀಮಂತಿಕೆಯನ್ನು ಗಳಿಸ್ಬೋದು, ಸಂಪಾದನೆಯನ್ನು ಮಾಡ್ಬೋದು, ಆದರೆ ಜನಸೇವೆ, ದಾನ, ಈ ಏನು ಮೂಲ್ಯಗಳಿದೆ ಇದು ಕೊನೆಯದಾಗಿ ಇದರಲ್ಲಿ ಮಾತ್ರ ನಮಗೆ ಸುಖ ಸಿಗುತ್ತೆ, ಶಾಂತಿ ಸಿಗುತ್ತೆ, ಸಾರ್ಥಕತೆ ಸಿಗುತ್ತೆ. ಕೊನೆಯದಾಗಿ ಜೀವನದ ಗುರಿಯೇ ಅದು. ಒಂದು ಶಾಂತಿಯ ಮತ್ತು ಸಂತೋಷದ, ಸುಖದ ಜೀವನವನ್ನು ಬದುಕಬೇಕು ಅಂತ ಹೇಳಿದ್ರೆ ಸಾರ್ಥಕತೆ ಇರಬೇಕು. ಆ ಸಾರ್ಥಕತೆ ಸಿಗಬೇಕಾದ್ರೆ ಇನ್ನೊಬ್ಬರ ಮಾನವೀಯತೆಯ, ಮನುಷ್ಯಕುಲದ ನಾವು ಸೇವೆಯನ್ನು ಮಾಡಬೇಕು. ನಮ್ಮ ಇವರು ಅಮೃತ್ ರಾಕೇಶ್ನವ್ರು ಹೇಳಿದ್ರು, ಸಮಾನತೆಯನ್ನು ಕಾಪಾಡಬೇಕು. ಈ ಸಮಾನತೆ ಈ ದೇಶದ ಮೂಲ. ಈಕ್ವಾಲಿಟಿ ನಮ್ಮ ಸಂವಿಧಾನದ ಅನುಚ್ಛೇದ 14ರಲ್ಲಿ ಈಕ್ವಾಲಿಟಿ ಇನ್ ಲಾ ಅಂತ ಹೇಳಿದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲ ಕ್ಷೇತ್ರದಲ್ಲೂ ಕೂಡ, ಅದು ವಿದ್ಯಾಭ್ಯಾಸದಲ್ಲಿರ್ಬೋದು, ಸೇವೆಯಲ್ಲಿರ್ಬೋದು, ಎಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಸಮಾನತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲ ಸಮಾನರು ಅಂತ ಹೇಳುವಂಥ ಭಾವನೆಯನ್ನು ಕೂಡ ನಾವು ಅಳವಡಿಸ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಆ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ನಿಮ್ಮ ಭವಿಷ್ಯ ನೀವು ನಿರ್ಮಾಣ ಮಾಡಿ. ನೀವು ಒಳ್ಳೆಯ ಭವಿಷ್ಯವನ್ನು ಕಟ್ಟಬೇಕಾದ್ರೆ ನಿಮ್ಮ ಪೋಷಕರ ಕೈಯಲ್ಲೂ ಇಲ್ಲ, ನಿಮ್ಮ ಟೀಚರ್ಸ್ ಕೈನಲ್ಲೂ ಇಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈನಲ್ಲೇ ಇದೆ. ನಾನು ಭಾಳಷ್ಟು ಕಡೆ ಹೋದಾಗೆಲ್ಲ ಈ ಮಾತನ್ನು ಹೇಳ್ತೀನಿ. ನಾನು 3 ವರ್ಷ ನನ್ನ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಯಲ್ಲಿ ಓದಿದೆ ಬೆಂಗಳೂರಿನಲ್ಲಿ.
ನನ್ನ ಕಾನೂನು ಪದವಿಯನ್ನು 5 ವರ್ಷದ ಕಾನೂನು ಪದವಿಯನ್ನು ಸರ್ಕಾರಿ ಕಾಲೇಜಿನಲ್ಲಿ ಪಡೆದೆ, ಗೌರ್ಮೆಂಟ್ ಲಾ ಕಾಲೇಜ್. ನನ್ನ ಕೊನೆಯ ವರ್ಷದ ಫೈನಲ್ ಇಯರ್ ನಂದು ಫೀಸು 350 ರೂಪಾಯಿ. ಎಷ್ಟು? 350 ರುಪೀಸ್. ಒಂದು ಮಧ್ಯಾಹ್ನದ ಊಟ ಕೂಡ ಇವತ್ತು ಸಿಗೋದಿಲ್ಲ. ಅಷ್ಟು ಇಂಥ ಸಂಸ್ಥೆಗಳಲ್ಲಿ ಓದಿ ಇವತ್ತು ನಿಮ್ಮ ಮುಂದೆ ನಿಂತು ನಾನು ಮಾತಾಡುವಂಥ ಒಂದು ಸ್ಥಾನಮಾನಕ್ಕೆ ಬಂದಿದ್ದರೆ ಅದು ಒಂದು ಶಿಸ್ತಿನ ಜೀವನದಿಂದ ಮತ್ತು ನಾವು ಒಂದು ಗುರಿಯನ್ನು ಸಾಧಿಸಬೇಕು ಅಂತ ಹೇಳುವಂಥ ಛಲದಿಂದ. ಅದನ್ನು ಯಾರು ಕೂಡ ನಿಮಗೆ ಪಾಠದ ಮೂಲಕ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮಲ್ಲೇ ಬರಬೇಕು ಆ ಛಲ. ಮತ್ತು ಗ್ರಾಮೀಣ ಭಾಗದ ಮಕ್ಕಳಿಗೆ ಇವತ್ತು ನನಗೆ 2 ಮಕ್ಕಳಿದ್ದಾರೆ, ಹೆಣ್ಮಕ್ಳು 10ನೇ ಕ್ಲಾಸು ಮತ್ತು 12ನೇ ಕ್ಲಾಸು. ಅವರಲ್ಲಿ ಗ್ರಾಮೀಣ ಮಕ್ಕಳಲ್ಲಿರುವಂಥ ಹಸು ಇಲ್ಲ, ಇರೋ ವಾಸ್ತವವನ್ನು ಹೇಳ್ತಾ ಇದ್ದೀನಿ. ಅದರಿಂದ ಇವತ್ತು ಈ ದೇಶದಲ್ಲಿ ಅವಕಾಶ ಇರುವಂಥದ್ದು ಗ್ರಾಮೀಣ ಮಕ್ಕಳಿಗೆ. ಯಾಕಂದರೆ ಅವ್ರಿಗೆ ಸಾಧಿಸಬೇಕು ಅಂತ ಹೇಳುವಂಥ ಛಲ ಮತ್ತು ಹಸಿವಿದೆ, ಹಂಗರ್. ನಿಮ್ಮ ಹೊಟ್ಟೆನಲ್ಲಿ ಬೆಂಕಿ ಇರಬೇಕು, ಫೈರ್ ಬರ್ನ್ ಆಗ್ತಾರೆ. ನಾನೇನಾದ್ರು ಒಂದು ಮಾಡಬೇಕು, ಮುಂದೆ ಹೋಗಬೇಕು, ನಾನು ಮತ್ತು ನನ್ನ ಕುಟುಂಬಸ್ಥರು, ಸ್ನೇಹಿತರು, ಮಕ್ಕಳು, ನನ್ನ ಜೊತೆಯಲ್ಲಿರುವಂಥ ನನ್ನ ಜನ, ಇವ್ರನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೇಕು, ನಾನು ಎತ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥ ಒಂದು ಹಂಗರ್ ಇದೆಯಲ್ಲ, ಒಂದು ಡ್ರೈವಿಂಗ್ ಫೋರ್ಸ್, ಅದು ಗ್ರಾಮೀಣ ಮಕ್ಕಳಲ್ಲಿ ಹೆಚ್ಚಾಗಿ ಇವತ್ತು ಕಾಣ್ತಾ ಇದ್ದೀವಿ. ನಾನು UPSCಯಲ್ಲಿರ್ಬೋದು, KPSCನಲ್ಲಿರ್ಬೋದು, ಇವತ್ತು 1ನೇ ರ್ಯಾಂಕ್, 4ನೇ ರ್ಯಾಂಕ್, 10ನೇ ರ್ಯಾಂಕ್ ಎಲ್ಲ ಬಂದು ಈ ಸೇವೆಯಲ್ಲಿ ಸೇರ್ಕೊಳ್ತಾ ಇರೋದರಲ್ಲಿ 90% ಗ್ರಾಮೀಣ ಮಕ್ಕಳು. ಇವತ್ತು ನಮ್ಮ SP ಇಲ್ಲಿದ್ದಾರಲ್ಲ, IPSನವರು, ನಮ್ಮ IAS ಇದ್ದಾರಲ್ಲ, ಅವರೆಲ್ಲ ಕೂಡ ಗ್ರಾಮೀಣ ಶಾಲೆಗಳಲ್ಲಿ, ಗ್ರಾಮೀಣ ಕಾಲೇಜುಗಳಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಬಂದು ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅದರಿಂದ ತಮಗೆ ಒಳ್ಳೆಯ ಭವಿಷ್ಯ ಇದೆ. ಈ ಭವಿಷ್ಯವನ್ನು ಕಟ್ಟಬೇಕಾದ್ರೆ ನಿಮ್ಮಲ್ಲಿ ಆ ಛಲ ಇರಬೇಕು, ಆ ಒಂದು ಹಸಿವಿರಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೆಯ ಭವಿಷ್ಯವನ್ನು ಕರುಣಿಸಲಿ. ಭಾಳ ದೃಢವಾದಂಥ ಮನಸ್ಸಿನಿಂದ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿ ಅಂತ ಹೇಳುವ ಒಂದು ಆಶೆಯನ್ನು ಕೂಡ ವ್ಯಕ್ತಪಡಿಸಿ, ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ತಮ್ಮ ಆರೋಗ್ಯ ಚೆನ್ನಾಗಿರಲಿ, ಸ್ವಸ್ಥರಾಗಿರಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವಸ್ಥರಾಗಿರಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲರಿಗೂ ವಂದಿಸಿ, ವೇದಿಕೆ ಮೇಲಿರುವಂಥ ಪೂಜ್ಯರಿಗೆ, ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.